ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ ಆಗಿದ್ದಾರೆ. ರಾಜ್ಯದಲ್ಲಿ ಅನೇಕ ನಾಯಕರ ಅಭಿಪ್ರಾಯ ಕೇಳಿರುವಂತಹ ಖರ್ಗೆ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಇದೇ ತಿಂಗಳು 29ನೇ ತಾರೀಕು ಹೈಕಮಾಂಡ್ ಗೊಂದಲಕ್ಕೆ ತೆರೆಳಿಯುವಂತಹ ಸಾಧ್ಯತೆ ಇದೆ. ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಚರ್ಚೆ ಗೊಂದಲ ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ಇಷ್ಟು ದಿನ ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ವಾಪಸ್ ಆಗಿದ್ದಾರೆ. ಕೈ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ಖರ್ಗೆ ಸಭೆ ನಡೆದರೆ ಚರ್ಚಿಸ್ತೀನಿ ಅಂದಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ. ಮೀಟಿಂಗ್ ಆದರೆ ಚರ್ಚೆ ಮಾಡ್ತಾರೆ. ಸಿದ್ದು ಡಿಕೆ ಮಧ್ಯೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಮಾಡ್ತಾ ಹೈಕಮಾಂಡ್. ನವೆಂಬರ್ 29ರಂದು ಸಂಧಾನ ಮಾತುಕತೆಗೆ ಮುಹೂರ್ತ ಫಿಕ್ಸ್. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ನಡೆಸಿರುವ ಹೈಕಮಾಂಡ್ ಇದೀಗ ಸಿಎಂ ಮತ್ತು ಡಿಸಿಎಂ ನಡುವೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಮಾಡಿದ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ರಾಹುಲ್ ಸಮ್ಮುಖದಲ್ಲಿಯೇ ಸಿಎಂ ಡಿಸಿಎಂ ನಡುವೆ ಸಂಧಾನ ಮಾತುಕತೆ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಬುಲಾವ್ ನೀಡುವ ಸಾಧ್ಯತೆಯೂ ಇದೆ. ಅದರಂತೆ ನವೆಂಬರ್ 29ರಂದು ಸಂಧಾನ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಮಾಡಿರೋ ಸಾಧ್ಯತೆ ಇದ್ದು, ಬಹುತೇಕ ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ತೆರಳಲಿದ್ದಾರೆ ಎನ್ನಲಾಗಿದೆ. ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಎದ್ದಿರೋ ಗೊಂದಲವನ್ನ ಹೈಕಮಾಂಡ್ ಮಧ್ಯಪ್ರವೇಶಿಸಿ ತೆರೆ ಎಳೆಯುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಹೀಗಾಗಿ ಈ ವಿಷಯವನ್ನ ಸಿಎಂ ಡಿಸಿಎಂ ಗಮನಕ್ಕೆ ತಂದು ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆಯಲು ಕೈಪಡೆ ಪ್ಲಾನ್ ಮಾಡಿದೆ. ಇದೆಲ್ಲದರ ನಡುವೆ ಸಚಿವ ಶಿವಾನಂದ ಪಾಟೀಲ್ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಖರ್ಗೆ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದು ಕಾಲದಾಗ ನಾನೇ ತಪ್ಪು ಮಾಡಿದ್ದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು ಇವತ್ತು. ಡಿಕೆ ಬಾಹ್ಯ ಬೆಂಬಲ ಕೊಡೋದಿದ್ರೆ ನಾವು ರೆಡಿ, ಸದಾನಂದ ಗೌಡ ಬಾಂಬ್. ಕುರ್ಚಿ ಕದನದ ನಡುವೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಡಿಕೆ ಬಾಹ್ಯ ಬೆಂಬಲ ಕೊಡೋದಿದ್ರೆ ನಾವು ರೆಡಿ, ವರಿಷ್ಠರು ತೀರ್ಮಾನ ಮಾಡಿದ್ರೆ ನಾವು ಸಿದ್ಧರಿದ್ದೇವೆ ಅಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾನು ಅವರ ವಕ್ತಾರ ಅಲ್ಲ, ಅವರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಆದರೆ ಆರ್ ಅಶೋಕ್ ಅವರ ಸಹವಾಸ ಮಾಡೋಲ್ಲ ಅಂದಿದ್ದಾರೆ. ಕೆ ಶಿವಕುಮಾರರು ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ನಾನು ಸದಾನಂದ ಗೌಡ್ರದಾಗ್ಲಿ ರಾಯರೆಡ್ಡಿದಾಗಲಿ ಇನ್ನೊಬ್ರಿಗಾಗಲಿ ಯಾರಿಗೂ ನಾನು ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬಣದಲ್ಲಿ ಬೆಳವಣಿಗೆಗಳು ನಡೆಯುತ್ತಿವೆ. ಗುರುವಾರ ಮತ್ತಷ್ಟು ರೋಚಕತೆ ಪಡೆಯುವ ಸಾಧ್ಯತೆ ಇದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.